ಆಪರೇಷನ್ ಸಾತ್ವಿಕ್ ಸಕ್ಸಸ್ ಆಯ್ತು. ಸಾವನ್ನೇ ಗೆದ್ದು ಬಂದ ಕಂದಮ್ಮ. ಎಸ್, ಫಲಿಸಿದ ಕೋಟ್ಯಾಂತರ ಕನ್ನಡಿಗರ ಪ್ರಾರ್ಥನೆ ಅಂತಾನೆ ಹೇಳಬಹುದು. ಸತತವಾಗಿ 20 ಗಂಟೆಗಳಿಂದ ನಡೆದಂತಹ ಕಾರ್ಯಾಚರಣೆ ಇದು. ನಿನ್ನೆ ಸಂಜೆ 5:30 6 ಗಂಟೆ ಸುಮಾರಿಗೆ 2 ವರ್ಷದ ಕಂದಮ್ಮ ಏನು ಬೋರ್ವೆಲ್ಗೆ ಬೀಳ್ತಾನೆ. ನಿನ್ನೆ ಸಂಜೆಯಿಂದ ಸತತವಾಗಿ NDF ಕಾರ್ಯಾಚರಣೆ ನಡೀತಾನೆ ಇತ್ತು. ಭಯ ಕೂಡ ಶುರುವಾಗಿತ್ತು. ಯಾಕಂದ್ರೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಏನಾದರೂ ಅವಘಡಗಳು ಸಂಭವಿಸಿಬಿಡುತ್ತಾ, ಮಗು ಬದುಕಿದೆಯಾ ಇಲ್ವಾ, 20 ಗಂಟೆಗಳಾಯಿತು, ಅನ್ನ ಇಲ್ಲ, ನೀರಿಲ್ಲ, ಬದುಕಿ ಬರ್ತಾನಾ ಇಲ್ವಾ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಭಯ ಶುರುವಾಗಿತ್ತು. ಕನ್ನಡಿಗರೆಲ್ಲರೂ ಕೂಡ ಬದುಕಿ ಬರಲಿ ಕಂದಮ್ಮ ಅಂತ ಪ್ರಾರ್ಥಿಸ್ತಾ ಇದ್ರು. ಈಗ ಫೈನಲಿ ಸಾವನ್ನೇ ಗೆದ್ದು ಬಂದಿದ್ದಾನೆ ಈ ಪುಟ್ಟ ಕಂದಮ್ಮ. 2 ವರ್ಷದ ಬಾಲಕ ಅಂತಾನೆ ಹೇಳಬಹುದು. ಸಂಜೆ 5:30 ಸುಮಾರಿಗೆ ಕೊಳವೆ ಬಾವಿಗೆ ಬಿದ್ದಿದ್ದಂತಹ ಬಾಲಕನನ್ನ ರಕ್ಷಿಸಿದ್ದಾರೆ ರಕ್ಷಣಾ ಸಿಬ್ಬಂದಿ. ನಿಜಕ್ಕೂ ಕೂಡ ಆ ಸಿಬ್ಬಂದಿಗೆ ನಾವು ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು. ಯಾಕಂದ್ರೆ ಅವರು ಕೂಡ ನಿನ್ನೆಯಿಂದ ಅನ್ನ ನೀರನ್ನ ಬಿಟ್ಟು ಈ ಬಿಸಿಲಿನಲ್ಲಿ ಈಗಂತೂ ಬಿಸಿಲಿನ ತಾಪಮಾನ ಎಷ್ಟಿದೆ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ. ಒಂದೊತ್ತು ಕೂಡ ಅವರು ರೆಸ್ಟ್ ಮಾಡದೆ ಸತತವಾಗಿ 19-20 ಗಂಟೆಗಳ ಕಾಲದಿಂದ ಕಾರ್ಯಾಚರಣೆಯನ್ನ ನಡೆಸ್ತಾನೆ ಇದ್ರು. ಇನ್ನು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಒಂದಷ್ಟು ಅವಘಡಗಳು ಕೂಡ ಬಂತು. ಯಾಕಂದ್ರೆ ಕೊರಿತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೀ ಕಲ್ಲೇ ಇದ್ದಿದ್ರಿಂದ ಕಾರ್ಯಾಚರಣೆ ಕೊಂಚ ಲೇಟ್ ಕೂಡ ಆಯ್ತು ಅಂತಾನೆ ಹೇಳಬಹುದು. ಹೇಗಾದ್ರೂ ಮಾಡಿ ಮಗುವನ್ನ ಜೀವಂತವಾಗಿ ಹೊರ ತೆಗಿಬೇಕು ಅಂತ ಹೇಳಿ ರಕ್ಷಣಾ ಸಿಬ್ಬಂದಿ ಕೂಡ ಹರಸಾಹಸವೇ ಪಟ್ರು ಅಂತಾನೆ ಹೇಳಬಹುದು. ಅಂತೂ ಇಂತೂ ಇದೀಗ ಸಾತ್ವಿಕ್ 2 ವರ್ಷದ ಪುಟ್ಟ ಕಂದಮ್ಮ ಗೆದ್ದು ಬಂದಿದ್ದಾನೆ. ಸಾವನ್ನೇ ಗೆದ್ದು ಬಂದಿದ್ದಾನೆ. ಸಾವನ್ನ ಗೆದ್ದು ಬಂದ ಮೃತ್ಯುಂಜಯ ಅಂತಾನೆ ಹೇಳಬಹುದು. ನಿನ್ನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಡ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. ಕೊಳವೆ ಬಾವಿಗೆ 2 ವರ್ಷದ ಈ ಮಗು ಸಾತ್ವಿಕ್ ಬೀಳ್ತಾನೆ. ನಿನ್ನೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾನೆ ಇತ್ತು. ಇನ್ನೇನು ಈಗ ಬರ್ತಾನೆ ಆಗ ಬರ್ತಾನೆ ಅಂತ ನಾವು ಕೂಡ ಬೆಳಗ್ಗೆಯಿಂದ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮಗುವನ್ನ ಮೇಲಕ್ಕೆತ್ತಾರೆ, ಇನ್ನೊಂದು 10-15 ನಿಮಿಷಗಳಲ್ಲಿ ಮಗುವನ್ನ ಮೇಲಕ್ಕೆತ್ತಾರೆ, ಇನ್ನೊಂದು ಅಡಿ ಅಷ್ಟೇ ಅಂತ ನಾವು ಕೂಡ ಹೇಳ್ತಾ ಇದ್ವಿ. ಬಟ್ ಕೊರಿತಾ ಅದಿನ್ನೂ ಟಫ್ ಆಗ್ತಾ ಹೋಗ್ತಾ ಇತ್ತು ಅಂತಾನೆ ಹೇಳಬಹುದು. ಬಂಡೆಗಳು ಅಡ್ಡ ಬಂದಿದ್ರಿಂದ ರಕ್ಷಣೆಗೂ ಕೂಡ ಕೊಂಚ ಲೇಟ್ ಆಯಿತು. ಹಾಗೋ ಹೀಗೋ ಮಾಡಿ ಈಗ ರಕ್ಷಣಾ ಸಿಬ್ಬಂದಿ ಸೇಫ್ ಆಗಿ ಮಗುವನ್ನ ಜೀವಂತವಾಗಿ ಮೇಲಕ್ಕೆತ್ತಿದ್ರು. ಸೊ ಹೀಗಾಗಿ ರಕ್ಷಣಾ ಸಿಬ್ಬಂದಿಗಳಿಗೆ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗೆ ಇದನ್ನ ಪ್ಲಾನ್ ಮಾಡಿದ್ರಲ್ಲ, ಅವ್ರಿಗೆ ಇಲ್ಲಿ ನಾವು ಎಷ್ಟು ನಮನಗಳನ್ನು ಸಲ್ಲಿಸಿದ್ರೂ ಕೂಡ ಸಾಲೋದಿಲ್ಲ. ಯಾಕಂದ್ರೆ ಮಗು ಇಂತಹ ಜಾಗದಲ್ಲೇ ಬಿದ್ದಿದೆ, ಇಷ್ಟ ಅಡಿಯ ಆಳದಲ್ಲೇ ಇದೆ, ನಾವು ಈ ರೀತಿನೇ ಕೊರಿಬೇಕು ಅಂತ ಪ್ಲಾನ್ ಮಾಡಿ ರಕ್ಷಣಾ ಸಿಬ್ಬಂದಿ ಸತತವಾಗಿ 19-20 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ಮಾಡಿ ಈಗ ಮಗುವನ್ನ ಮೇಲಕ್ಕೆತ್ತಿರಿಸಿದ್ದಾರೆ. ಈಗ ಮಗು ಕೂಡ ವೈದ್ಯಕೀಯ ಪರೀಕ್ಷೆಯಲ್ಲಿ ಒಳಪಟ್ಟಿದೆ. ಯಾಕಂದ್ರೆ 20 ಗಂಟೆಗಳ ಕಾಲ ಏನೂ ಇಲ್ಲದೆ ಬದುಕಿದ್ದಂತಹ ಮಗುವನ್ನ ಸುಸ್ತಾಗೋಗಿರುತ್ತೆ. ಸ್ಥಳದಲ್ಲೇ ಆಂಬ್ಯುಲೆನ್ಸ್ ಕೂಡ ಬಂದಿದ್ದರಿಂದ ತಕ್ಷಣ ಆಂಬ್ಯುಲೆನ್ಸ್ಗೆ ಕಳಿಸ್ಕೊಳ್ಳಲಾಯಿತು. ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಎಸ್ ಶಿವಾನಂದ್, ಫೈನಲಿ ಸಾವನ್ನೇ ಗೆದ್ದು ಬಂದ ಈ ಪುಟ್ಟ ಕಂದಮ್ಮ ಸಾತ್ವಿಕ್ ಅಂತಾನೆ ಹೇಳಬಹುದು. ಕೋಟ್ಯಾಂತರ ಜನರ ಪ್ರಾರ್ಥನೆ ಫಲಿಸ್ತು. ಸದ್ಯಕ್ಕೆ ಈಗ ಚಿಕಿತ್ಸೆಗೆ ಒಳಪಟ್ಟಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಮಧುಬಲ್ಲ, ಇದು ಒಂದು ಪವಾಡನೆ ಅಂತಾನೆ ಹೇಳ್ಬೋದು. ವಿಜಯಪುರ ಜಿಲ್ಲೆಯ ಜನರ ಒಂದು ಆಶೆ ಕೂಡ ಇದೇ ಆಗಿರುವಂತದ್ದು. ಸಾತ್ವಿಕ್ ಮರಳಿ ಜೀವಂತವಾಗಿ ಹೊರಗಡೆ ಬರಬೇಕು ಅನ್ನೋ ಒಂದು ದೇವರಲ್ಲಿ ಪ್ರಾರ್ಥನೆ, ವಿವಿಧ ಭಕ್ತರು ಕೂಡ ಪೂಜೆಗಳನ್ನು ಸಲ್ಲಿಸ್ತಾ ಇದ್ರು. ಅದ್ರ ಜೊತೆಗೆ ಆ ಸಾತ್ವಿಕ್ ತಂದೆ ತಾಯಿ ಕೂಡ ಅದನ್ನೇ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ರು. ಸೊ ಯಶಸ್ವಿಯಾಗಿ 19 ಗಂಟೆಗಳ ಕಾಲ ಏನೋ ಒಂದು ಆಮ್ಲಜನಕವನ್ನ ಮಾತ್ರ ಆ ಒಂದು ಪುಟ್ಟ ಬಾಲಕನಿಗೆ ಪೂರೈಸ್ತಾ ಇದ್ರು. ಯಾವುದೇ ರೀತಿಯ ಆಹಾರ ಅವರಿಗೆ ಪೂರೈಸಲಿಕ್ಕೆ ಆಗಿಲ್ಲ. ಆದ್ರೂ ಕೂಡ ಯಾವುದೇ ರೀತಿಯ ಅವನಿಗೆ ಗಾಯಗಳು ಕೂಡ, ಯಾವುದೇ ರೀತಿ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿಲ್ಲ. ಹೊರಗಡೆ ಬಂದಂತ ತಕ್ಷಣದಲ್ಲಿ ಒಂದು ಯಾವ ರೀತಿ ಯಥಾಸ್ಥಿತಿ ಮೊದಲಿನ ಆಕ್ಟಿವಿಟೀಸ್ ಮಾಡ್ತಾ ಇದ್ನೋ ಅದೇ ರೀತಿ ಬಾಡಿ ಮೂವ್ಮೆಂಟ್ ಕೂಡ ಆಗ್ತಾ ಇತ್ತು. ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರಥಮ ಚಿಕಿತ್ಸೆ ಪಡೆಯೋದಕ್ಕೋಸ್ಕರ ಇಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಅದ್ರ ಜೊತೆಗೆ ಆ ಒಂದು ಆಂಬ್ಯುಲೆನ್ಸ್ ಜೊತೆಗೆ ಸಾತ್ವಿಕಿನ ತಾಯಿ ಕೂಡ ಆ ಒಂದು ಆಂಬ್ಯುಲೆನ್ಸ್ ಜೊತೆಗೆ ಹೋಗಿರುವಂತದ್ದು. ಆ ಪುಟ್ಟ ಬಾಲಕನಿಗೆ ಯಾವುದೇ ರೀತಿಯ ಗಾಯಗಳಾಗಿಲ್ಲ. ಅಲ್ಲಿರ್ತಕ್ಕಂಥ ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜನರು ಕೂಡ ದೇವರಿಗೆ ಜೈಕರ್ ಹಾಕೋದ್ರ ಮೂಲಕ ಈ ಒಂದು
ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಗ್ನಿಶಾಮಕ ದಳ ಆಗಿರ್ಬೋದು, NDF ಆಗಿರ್ಬೋದು, SDRF ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಈ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿ ಕೂಡ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಸಾಕಷ್ಟು ಜನರು ಕೂಡ ತಮ್ಮ ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ರು. ಮಧುಬಾಲ, ಎಸ್, ಇನ್ನು ಶಿವಾನಂದ್, ಅಲ್ಲಿ ಎಷ್ಟು ಮಂದಿ ನೆರೆದಿದ್ರು ಅಂತ ನಾವು ಕೂಡ ಬೆಳಗ್ಗೆಯಿಂದ ನೋಡ್ತಾ ಇದ್ವಿ. ಹಾಗೆ ಆ ತಂದೆ ತಾಯಿ ನನ್ನ ಮಗ ಬದುಕಿ ಬಂದ್ಬಿಟ್ರೆ ಸಾಕಪ್ಪ ಅಂತ ನರಳಾಡ್ತಾ ಇದ್ರು. ಈಗ ಫೈನಲಿ ಆ ಕಂದಮ್ಮನನ್ನ ನೋಡಿದ ತಕ್ಷಣ ಆ ತಂದೆ ತಾಯಿಯ ಮೊಗದಲ್ಲಿ ಸಂತಸ ಯಾವ ರೀತಿ ಇತ್ತು? ಏನಾದ್ರೂ ಹಂಚಿಕೊಂಡ್ರ ತಮ್ಮ ರಿಯಾಕ್ಷನ್ ಅನ್ನ? ಇಲ್ಲ, ತೆಗೆಯೋಕ್ಕಿಂತ ಮುಂಚಿತವಾಗಿ ಒಂದು ಆಂಬುಲೆನ್ಸ್ನ ಪ್ರಥಮ ಚಿಕಿತ್ಸೆ ಆ ಮಗುವನ್ನ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡೋಗೋಸ್ಕರ ಆ ಒಂದು ಆಂಬುಲೆನ್ಸ್ ಒಳಗಡೆನೆ ಆ ತಾಯಿಯನ್ನು ಕೂಡಿಸಲಾಗಿತ್ತು. ಆ ಮಗುವಿನ ತಂದ ತಕ್ಷಣ ಇಮಿಡಿಯೇಟ್ ಆಗಿ ಪ್ರಥಮ ಚಿಕಿತ್ಸೆ ಯಾವುದೇ ರೀತಿಯ ತೊಂದರೆ, ಉಸಿರಾಟ ತೊಂದರೆ ಅದು ಆಗ್ಬಾರ್ದು ಅನ್ನೋ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಮಗುವನ್ನು ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಆ ತಾಯಿ ತಂದೆ ಕೂಡ ಯಾವುದೇ ರೀತಿಯ ಮಾಧ್ಯಮದವರ ಜೊತೆ ಮಾತನಾಡ್ಲಿಕ್ಕೆ ಅವಕಾಶ ಆಗಿಲ್ಲ. ಈಗ ಆಸ್ಪತ್ರೆಗೆ ಹೋದ್ಮೇಲೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ, ಅವರ ಹರ್ಷೋದ್ಧಾರವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅನ್ನೋ ಕೂಡ ನಾವು ಮತ್ತೆ ಅಪ್ಡೇಟ್ ಅನ್ನು ನೀಡ್ತೀವಿ. ಮಧುಬಾಲ, ಇನ್ನು ಶಿವಾನಂದ್, ನಾವಿಲ್ಲಿ ಮೆಚ್ಚಲೇಬೇಕಾಗಿರೋದು NDRF ಹಾಗೆ SDRF ಸಿಬ್ಬಂದಿಗಳ ಈ ಕೆಲಸವನ್ನ ಅಂತಾನೆ ಹೇಳಬಹುದು. ಅವರಿಗೆ ಎಷ್ಟೇ ಅಭಿನಂದನೆಗಳನ್ನ ಸಲ್ಲಿಸಿದ್ರು ಅದು ಕಡಿಮೆನೆ. ಅವ್ರಿಗೆ ಇದು ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಎಷ್ಟು ಕಷ್ಟ ಆಗ್ತಾ ಇತ್ತು ಅನ್ನೋದ್ರ ಕುರಿತಾಗಿ ಮಗುವನ್ನ ಮೇಲೆ ಕೆತ್ತಿದ ಮೇಲೆ ಯಾರಾದ್ರೂ ರಿಯಾಕ್ಷನ್ ಕೊಟ್ರಾ? ಖಂಡಿತ ಮಧುಬಾಲ, ಏನು 20 ಅಡಿಗಳಕ್ಕೂ ಹೆಚ್ಚಿಗೆ ಆ ಒಂದು ರಂಧ್ರಗಳನ್ನ ತೆಗೆಯುವಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕೂಡ ಸಾಕಷ್ಟು ತೊಂದರೆ ಉಂಟು ಮಾಡಿತ್ತು. ಆ ಒಂದು ದೊಡ್ಡ ದೊಡ್ಡ ಬಂಡೆಗಳನ್ನ ತೆಗಿಲಿಕ್ಕೆ 2-3 ಇಟ್ಯಾಚಿಗಳನ್ನು ಬಳಸಿದ್ರು, ಎಲೆಕ್ಟ್ರಾನಿಕ್ ಮಷಿನ್ಗಳನ್ನು ಬಳಸಿದ್ರು. ನೂರಾರು ಸಂಖ್ಯೆಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಆ ಒಂದು ಮಗುವನ್ನ ಹೊರಗಡೆ ತೆಗೆಯೋಗೋಸ್ಕರ ಸಾಕಷ್ಟು ಶ್ರಮ ಪಟ್ಟು 19 ಗಂಟೆಗಳ ಕಾಲ ಪ್ರತಿ ಶ್ರಮ ವಹಿಸುವುದರ ಮೂಲಕ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಬಹಳ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗದವರು ಕೂಡ ಯಾವುದೇ ರೀತಿ ಅಧಿಕಾರಿಗಳು ಕೂಡ ಮಾಧ್ಯಮದವರ ಜೊತೆಗೆ ಮಾತನಾಡ್ಲಿಕ್ಕೆ ಇನ್ನೂ ಏನು ಸಿಕ್ಕಿಲ್ಲ. ಎಲ್ಲರೂ ಕೂಡ ಅಧಿಕಾರಿಗಳು ಕೂಡ ತಾಲೂಕು ಆಸ್ಪತ್ರೆಗೆ ರವಾನೆ ಆಗಿದ್ದಾರೆ. ಅಲ್ಲಿ ನಂತರ ಯಾವ ರೀತಿಯ ಆ ಒಂದು ಮಗುವಿನ ಚಿಕಿತ್ಸೆ ಪಡಿತಾ ಇದ್ದಾನೆ, ಯಾವ ಒಂದು ಮಟ್ಟದಲ್ಲಿ ಅವನ ಆರೋಗ್ಯ ಸ್ಥಿತಿ ಇದೆ ಅನ್ನೋದು ಕೂಡ ಒಂದು ಕಾತುರದಿಂದ ಕಾಯ್ತಿರ್ತಕ್ಕಂಥ ಜನರು ಕೂಡ ಎಲ್ಲರೂ ಆ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಮಧುಬಾಲ, ಎಸ್, ಥ್ಯಾಂಕ್ ಯು ಶಿವಾನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಕ್ಷಣ ಕ್ಷಣಕ್ಕೂ ಕೂಡ ಮಗುವಿನ ರಕ್ಷಣೆಗೆ ಉಂಟಾಗ್ತಾ ಇದ್ದಂತಹ ಎಲ್ಲ ಅವಘಡಗಳನ್ನು ಮೀರಿ ಮಗುವಿನ ರಕ್ಷಣೆ ಮಾಡಲಾಯಿತು. ಇನ್ನು ಮಗು ಬದುಕಿ ಬರಲಿ ಅಂತ ಕೇವಲ ವಿಜಯಪುರ ಗ್ರಾಮಸ್ಥರು ಮಾತ್ರ ಅಲ್ಲ, ವಿಜಯಪುರದ ಜನತೆ ಮಾತ್ರ ಅಲ್ಲ, ಇಡೀ ಕರುನಾಡಿನ ಜನರು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ರು. ಸೊ ಇದೆಲ್ಲದರ ಫಲವಾಗಿ ಆ ಪುಟ್ಟ ಕಂದಮ್ಮ ಬದುಕಿ ಬಂದಿದೆ ಅಂತಲೇ ಹೇಳಬಹುದು. ಇನ್ನು ರಕ್ಷಣಾ ತಂಡದಿಂದ ಮಗುವನ್ನ ರಕ್ಷಣೆ ಮಾಡಿ ಹೊರ ತೆಗಿತಾ ಇದ್ದಂತೆ ಅಲ್ಲಿ ನೆರೆದಿದ್ದಂತಹ ಸಾವಿರಾರು ಜನರು ಸಿಳ್ಳೆ ಕೇಕೆಯನ್ನ ಹಾಕಿ ವಿಜಯೋತ್ಸವ ಹಾಗೆ ಸಂತಸವನ್ನ ಹಂಚಿಕೊಂಡ್ರು. ಹಾಗೆ ರಕ್ಷಣಾ ಕಾರ್ಯಾಚರಣೆ ತಂಡಕ್ಕೆ ಪೊಲೀಸರಿಗೆ ಶಹಬಾಷ್ಗಿರಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಈಗ ಮಗುವನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಸ್ಥಳದಲ್ಲೇ ಆಂಬ್ಯುಲೆನ್ಸ್ ಹಾಗೆ ವೈದ್ಯರು ಕೂಡ ಬೀಡು ಬಿಟ್ಟಿದ್ರು ಬೆಳಗ್ಗೆಯಿಂದ. ಸೊ ಮಗುವನ್ನ ಮೇಲಕ್ಕೆತ್ತಿದ ತಕ್ಷಣನೇ ಆಸ್ಪತ್ರೆಗೆ ಸಾಗಿಸಲಾಯಿತು. ಸತೀಶ್ ಮತ್ತು ಪೂಜಾ ಆ ಮಗುವಿನ ತಂದೆ ತಾಯಿ ಇಬ್ಬರು ಕೂಡ ಮಗುವಿನ ಜೊತೆಗೆ ಆಸ್ಪತ್ರೆಗೆ ಹೊರಟರು. ಫೈನಲಿ ಕೋಟ್ಯಾಂತರ ಕನ್ನಡಿಗರ ಪ್ರಾರ್ಥನೆ ಫಲಿಸಿದೆ ಅಂತಾನೆ ಹೇಳಬಹುದು. ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕು. ಮಗು ಸಿಕ್ಕಿಬಿಡ್ತಲ್ಲ, ಬದುಕಿ ಬಂದು ಬಿಡ್ತಲ್ಲ, ಸಾಕು ಬಿಡಪ್ಪ ಅಂತ ನಿಟ್ಟುಸಿರನ್ನ ಬಿಡ್ಲೇಬಾರ್ದು. ಯಾಕಂದ್ರೆ ಇದಾಗಿದ್ದಕ್ಕೆ ಕಾರಣ ಏನು, ಆ ಕೊಳವೆ ಬಾವಿಗಳನ್ನ ಅದೇ ರೀತಿ ತೆರೆದಿಟ್ಟಿದ್ದಕ್ಕೆ ಇದು ಮುಖ್ಯ ಕಾರಣ ಅಂತಾನೆ ಹೇಳಬಹುದು. ಹೀಗಾಗಿ ರಾಜ್ಯದ ಜನರೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ತೆರೆದ ಬಾವಿಗಳನ್ನ ಹಾಗೆ ತೆರೆಯೋದಕ್ಕೆ ಬಿಡಬೇಡಿ. ನೀರು ಬರಲಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ಕ್ಲೋಸ್ ಮಾಡಿ. ಇಲ್ಲ ಅಂದ್ರೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾನೆ ಇರುತ್ತೆ ಅಂತಾನೆ ಹೇಳಬಹುದು. ಸರ್ಕಾರ ಈ ಕುರಿತಾಗಿ ಎಷ್ಟೇ ಕ್ರಮಗಳನ್ನ ಎಷ್ಟೇ ದಂಡಗಳನ್ನ ವಿಧಿಸಿದ್ರು ಕೂಡ ಜನರು ಮಾತ್ರ ಬುದ್ಧಿ ಕಲಿತಾನೆ ಇಲ್ಲ. ಮತ್ತೆ ಮತ್ತೆ ಇಂತಹ ಘಟನೆಗಳು ನಡೀತಾನೆ ಇದೆ. ವಿಜಯಪುರದಲ್ಲಿ ಇದು 4ನೇ ಘಟನೆ. 2008ರಲ್ಲಿ ನಡೀತು, 9ರಲ್ಲಿ ನಡೀತು, 14ರಲ್ಲಿ ನಡೀತು. ಈಗ ಮತ್ತೆ ಇಂತಹ ಘಟನೆ ನಡೆದಿದೆ. ಹೀಗಾಗಿ ಕನ್ನಡಿಗರೇ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ತೆರೆದ ಬಾವಿಗಳನ್ನ ಕ್ಲೋಸ್ ಮಾಡಿ. ದಯವಿಟ್ಟು ಇಂತಹ ಘಟನೆಗಳು ಮತ್ತೆ ಆಗದಂತೆ ನೋಡಿಕೊಳ್ಳಿ.
ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಮಗುವನ್ನ ಮೇಲಕ್ಕೆ ಎತ್ತಿದ ನಂತರದ ದೃಶ್ಯಾವಳಿಗಳು. ಆಂಬ್ಯುಲೆನ್ಸ್ಗೆ ತಕ್ಷಣ ಮೇಲಕ್ಕೆ ಎತ್ತಿದ ತಕ್ಷಣ ಆಂಬ್ಯುಲೆನ್ಸ್ ನಲ್ಲಿ ಕರೆದುಕೊಂಡು ಹೋಗಲಾಯಿತು. ಮಗು ಫುಲ್ ಸುಸ್ತಾಗೋಗಿದೆ. ಬಟ್ ಅದೃಷ್ಟವಶಾತ್ ನಾವು ಅನ್ಕೊಂಡಿದ್ವಿ ಮಗುಗೆ ಏನಾದ್ರೂ ಸಣ್ಣ ಪುಟ್ಟ ಗಾಯಗಳಾಗಿರಬಹುದು, ಅಲ್ಲಿ ಇಲ್ಲಿ ತರ್ಚ್ಕೊಂಡಿರಬಹುದು ಅಂತ ಎಲ್ಲರೂ ಕೂಡ ಭಯಭೀತರಾಗಿದ್ರು. ಅಳೋ ಸೌಂಡ್ ಕೇಳಿಸ್ದಾಗಿಂದ ಒಂದ್ ರೀತಿ ನಿಟ್ಟುಸಿರು ಬಿಟ್ಟಂತಾಗಿತ್ತು. ಮಗು ಏನು ಆಗಿಲ್ಲ, ಮಗು ಹುಷಾರಾಗಿದೆ, ಬದುಕಿ ಬರುತ್ತೆ ಅಂತ ಎಲ್ಲರೂ ಕೂಡ ನಂಬಿಕೆಯನ್ನ ಇಟ್ಕೊಂಡಿದ್ರು. ಬಟ್ ಕೊಳವೆ ಬಾವಿಗೆ ಬಿದ್ದಿದ್ದಂತಹ ಸಂದರ್ಭದಲ್ಲಿ ಬೋರ್ಲು ಬೇರೆ ಬಿದ್ದಿದೆ, ತಲೆಗೇನಾದ್ರೂ ಪೆಟ್ಟಾಗಿರಬಹುದಾ, ಕೈಕಾಲಿಗೆ ಏನಾದ್ರೂ ಗಾಯ ಆಗಿರಬಹುದಾ, ತರ್ಚ್ಕೊಂಡಿರಬಹುದಾ, ಈ ರೀತಿಯ ಭಯ ಕೂಡ ಶುರುವಾಗಿತ್ತು. ಬಟ್ ನಾವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀರಾ ನೀವು ಕೂಡ, ಯಾವುದೇ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿಲ್ಲ ಮಗುವಿನ ದೇಹದ ಭಾಗದಲ್ಲಿ. ಮಗು ಹುಷಾರಾಗೇ ಇದೆ. ಬಟ್ 20 ಗಂಟೆಗಳ ಕಾಲ ಅನ್ನ ನೀರು ಇಲ್ಲದೆ ಅಳ್ತಾ ಫುಲ್ ಸುಸ್ತಾಗೋಗಿದೆ ಅಂತಲೇ ಹೇಳಬಹುದು. ತಕ್ಷಣ ಈಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಅಲ್ಲೇ ಆಂಬ್ಯುಲೆನ್ಸ್ ಕೂಡ ನಿನ್ನೆಯಿಂದ ಬೀಡು ಬಿಟ್ಟಿತ್ತು. ಮೇಲಕ್ಕೆ ಎತ್ತಿದ ತಕ್ಷಣ ಆಂಬ್ಯುಲೆನ್ಸ್ನಲ್ಲಿ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ವೈದ್ಯಕೀಯ ಸಿಬ್ಬಂದಿಗಳು. ಜೊತೆಗೆ ಅವರ ತಾಯಿ ತಂದೆ ಕೂಡ ಹೊರಟರು. ಈಗ ಸದ್ಯ ಮಗು ಕೊಂಚ ನಿಟ್ಟುಸಿರು ಬಿಟ್ಟಿದೆ ಅಂತಲೇ ಹೇಳಬಹುದು. ಈಗ ಉಸಿರಾಡ್ತಾ ಇರುತ್ತೆ ಅದು. ಯಾಕಂದರೆ 20 ಗಂಟೆಗಳ ಕಾಲ ಒಂದು ಕೊಳವೆ ಬಾವಿಯಲ್ಲಿ ಬಿದ್ದಿತ್ತು. ಬೆಳಕಿಲ್ಲ, ಅನ್ನ ಇಲ್ಲ, ನೀರಿಲ್ಲ, ಆಕ್ಸಿಜನ್ ಏನೋ ಬಿಟ್ಟಿದ್ರು. ಬಟ್ ಅದೆಷ್ಟು ಮಟ್ಟಿಗೆ ಸಿಗ್ತಾ ಇತ್ತು ಅದಕ್ಕೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ. ಬಟ್ ಆ ಮಗು, ಈ 2 ವರ್ಷದ ಕಂದಮ್ಮ 20 ಗಂಟೆಗಳ ಕಾಲ ಯಾವ ರೀತಿ ನರಳಾಡಿರಬೇಡ. ನಾವೇ 1 ಗಂಟೆಗಳ ಕಾಲ ಕತ್ಲಲ್ಲಿದ್ರೇನೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥದ್ದು ಆ ಮಗುವಿಗೆ ಇನ್ನೂ ಅಷ್ಟೊಂದು ಮಾತು ಬರಲ್ಲ, ಅಷ್ಟೊಂದು ಜ್ಞಾನ ಇಲ್ಲ. ಆದರೂ ಕೂಡ 20 ಗಂಟೆಗಳ ಕಾಲ ಅಳುತ್ತಾ ಅದು ತನ್ನ ಉಸಿರನ್ನ ಬಿಗಿದಿಟ್ಕೊಂಡಿತ್ತು. ತನ್ನ ತಂದೆ ತಾಯಿಗಾಗಿ ಬದುಕಿತ್ತು ಅಂತಲೇ ಹೇಳಬಹುದು. ಹಾಗೆ ಕೋಟ್ಯಾಂತರ ಜನರ ಪ್ರಾರ್ಥನೆ ಕೂಡ ಫಲಿಸ್ತು. ಅಂತೂ ಇಂತೂ ಈ ಪುಟ್ಟ ಕಂದಮ್ಮ ಸಾವನ್ನೇ ಗೆದ್ದು ಬಂದಿದೆ. ಎಲ್ಲರ ಮುಖದಲ್ಲೂ ಕೂಡ ಈಗ ಖುಷಿ ಬಂದಿದೆ ಅಂತಲೇ ಹೇಳಬಹುದು. ಅದೃಷ್ಟವಶಾತ್ ಯಾವುದೇ ಗಾಯಗಳಾಗಿಲ್ಲ. ಬಟ್ ಇನ್ನು ಏನಾದರೂ ಬೇರೆ ಸಮಸ್ಯೆ ಆಗಿರಬಹುದಾ ಅನ್ನೋದರ ಕುರಿತಾಗಿ ಈಗ ಆಸ್ಪತ್ರೆಯಲ್ಲಿ ಮಗು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.